ಕಾಗವಾಡ ಪೊಲೀಸರ ಭರ್ಜರಿ ಬೇಟೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಕ್ಷೀರಭಾಗ್ಯ ಹಾಲಿನ ಪಾಕೆಟ್ ವಾಹನ ವಶಕ್ಕೆ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಜೊತೆಗೆ ನೀಡುವ ಕ್ಷೀರಭಾಗ್ಯ ಯೋಜನೆಯ ನಂದಿನಿ ಹಾಲಿನ ಸುಮಾರು 10 ಲಕ್ಷ ಮೌಲ್ಯದ ಪೌಡರ್ ಪಾಕೆಟ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಾಗಿಸುತ್ತಿರುವ ವಾಹನಗಳನ್ನು ಕಾಗವಾಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶುಕ್ರವಾರ ರಾತ್ರಿ ಕಾಗವಾಡ ಪೊಲೀಸರು ಕಾಗವಾಡ ಗಣೇಶವಾಡಿ ಮಾರ್ಗದ ಮುಖಾಂತರ ಮಹಾರಾಷ್ಟ್ರ ರಾಜ್ಯದ ನೋಂದಣಿ ಹೊಂದಿರುವ 2 ಟೆಂಪೋ ವಾಹನಗಳನ್ನು ತಡೆದು ತಪಾಸಣೆ ಮಾಡಿದಾಗ ನಂದಿನಿ ಹಾಲಿನ ಪೌಡರ್ ಸಾಗಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಚಾಲಕ ಸಮೇತ ವಾಹನಗಳು ಮತ್ತು 3750 ಹಾಲಿನ ಪ್ಯಾಕೆಟ್ಗಳನ್ನು ಕಾಗವಾಡ ಪೊಲೀಸ್ ಠಾಣೆಯ ಪಿಎಸ್ಐ ಎಂಬಿ ಬಿರಾದಾರ್, ಅಪರಾಧಿ ವಿಭಾಗದ ಪಿಎಸ್ಐ ಸುರೇಶ್ ಮಂಟೂರ್ ಹಾಗೂ ಅವರ ಸಿಬ್ಬಂದಿಗಳು ವಶಕ್ಕೆ ಪಡೆದುಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ. 3 ಆರೋಪಿಗಳು ಬಾಗಲಕೋಟೆ ಜಿಲ್ಲೆಯಿಂದ ನಂದಿನಿ ಹಾಲಿನ ಪೌಡರ್ ಟೆಂಪೋಗಳ ಮುಖಾಂತರ ಸಾಗಾಟ ಮಾಡಿ ನೆರೆಯ ಮಹಾರಾಷ್ಟ್ರ ರಾಜ್ಯದ ಹಾಲಿನ ಡೈರಿಗಳಿಗೆ ಮುಟ್ಟಿಸುತ್ತಿದ್ದು, ಅಲ್ಲಿಗೆ ಹಾಲಿನ ಇನ್ನುಳಿದ ಉಪ ಪದಾರ್ಥಗಳು ಮಾಡಲು ಬಳಸುತ್ತಿರುವುದಾಗಿ ತಿಳಿದುಬಂದಿದೆ. ರಾಜ್ಯ ಸರ್ಕಾರ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ಪ್ರತಿದಿನ 70 ಗ್ರಾಂ ಪೌಡರ್ ಹಾಲು ನೀಡುತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ನೀಡುವ ಈ ಹಾಲು ಕಾಳಸಂತೆ ಮುಖಾಂತರ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ. ಈ ನಂದಿನಿ ಹಾಲಿನ ಪೌಡರ್ಗಳು ಬಾಗಲಕೋಟೆ ಜಿಲ್ಲೆಯಿಂದ ಯಾವ ಶಾಲೆಯಿಂದ ಸಂಗ್ರಹಿಸಿದ್ದಾರೆ ಎಂಬುದು ತನಿಖೆಯಿಂದ ತಿಳಿದುಬರಲಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಪೌಷ್ಟಿಕವಾದ ಹಾಲು ನೀಡುವ ಗುರಿ ಹೊಂದಿದ್ದರೆ, ನಾಡದ್ರೋಹಿಗಳು ಈ ವಿದ್ಯಾರ್ಥಿಗಳಿಗೆ ದೊರೆಯುವ ಹಾಲಿನ ಪೌಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಇಂಥ ಆರೋಪಿಗಳನ್ನು ಬಂಧಿಸಿ ಕಠಿಣವಾದ ಶಿಕ್ಷೆ ನೀಡಬೇಕೆಂದು ಜನರ ಅಭಿಪ್ರಾಯವಾಗಿದೆ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.